ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಇಂದು ವಾಸರ, ಅಂದರೆ ಸೋಮವಾರ. ಈ ಸೋಮವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಪ್ರತಿಪದ್ ಅಂದರೆ ಮೊದಲನೇ ತಿಥಿ ಇರುವಂಥ ದಿನ. ಇದು ಈ ದಿನ ರಾತ್ರಿ 10 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಕೃಷ್ಣ ಪಕ್ಷದ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 9 ಗಂಟೆ 57 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರಾಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 39 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 30 ನಿಮಿಷದವರೆಗೆ ಇರಲಿದೆ. ನಂತರ ಶೂಲ ಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 44 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1 ಗಂಟೆ 52 ನಿಮಿಷದಿಂದ ಅಪರಾಹ್ನ 3 ಗಂಟೆ 24 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 48 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 20 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 43 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 33 ನಿಮಿಷದವರೆಗೆ. ಹಾಗೆ ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಅಪರಾಹ್ನ 4 ಗಂಟೆ 4 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 53 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 43 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 28 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕನಾಗಿರುವಂಥವನು. ಅದರಿಂದಲೇ ಚಂದ್ರನನ್ನು ಮನಃಕಾರಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಮನಸ್ಸು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಒಳ್ಳೆಯ ಮನಸ್ಸಿದ್ರೆ ಒಳ್ಳೆಯ ಕೆಲಸಗಳಾಗುತ್ತೆ.
ಅಥವಾ ಮನಸ್ಸು ಏನೋ ವ್ಯತಿರಿಕ್ತವಾಗಿದ್ದರೆ ನಿಮಗೂ ಕೂಡ ವ್ಯತಿರಿಕ್ತವಾಗಿರುವಂಥ ಕೆಲಸಗಳು, ಅದರಿಂದ ಬರುವಂಥ ವಿರುದ್ಧವಾದಂಥ ಫಲಿತಾಂಶಗಳು ಈ ದಿನ ನಿಮ್ಮನ್ನು ದಿಕ್ಕು ತಪ್ಪಿಸತ್ತೆ. ಹಾಗಾಗಿನೇ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳುವಂಥದ್ದು ಹಿರಿಯರು ಈ ಒಂದು ಕಾರಣಕ್ಕಾಗಿಯೇ. ಹಾಗೆ ಈ ದಿನ ಪ್ರಯಾಣಕ್ಕಾಗಲಿ ಅಥವಾ ಒಂದು ಸಂಚಾರಕ್ಕಾಗಲಿ ತುಂಬ ಅನುಕೂಲತೆ ಇರುವಂಥ ದಿನ ಕೂಡ. ಹಾಗಾಗಿ ನಿಮ್ಮ ಯಾವುದೇ ವಿಚಾರ, ಯಾವುದೇ ಪ್ರಯಾಣ ಇದ್ದರೂ ಕೂಡ ಅದನ್ನು ಈ ದಿನ ನೀವು ಆರಂಭ ಮಾಡ್ಬೋದು. ಇನ್ನು ಈ ಚಂದ್ರನನ್ನು ಮನಸ್ಸಿಗೆ, ಯಶಸ್ಸಿಗೆ, ಕಲ್ಪನೆಗೆ ಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಿಮ್ಮ ಕಲ್ಪನೆಯಂತೆ ಕೆಲಸಗಳಾಗುತ್ತೆ, ಅದರಂತೆ ಯಶಸ್ಸು ನಿಮಗೆ ಸಿಕ್ಕುವಂಥದ್ದು. ಆದರೆ ಚಂಚಲತೆಗೆ ಕಾರಕನಾಗಿರುವಂಥ ಚಂದ್ರನಿಂದ ಕೆಲವೊಂದು ಅವಘಡಗಳು ಕೂಡ ಸಂಭವಿಸ್ಬೋದು. ಹಾಗಾಗಿ ಆತುರದಲ್ಲಿ ಯಾವುದೇ ನಿರ್ಧಾರಗಳನ್ನು ಮಾಡುವಂಥದ್ದಾಗಲಿ ಅಥವಾ ನಿಮ್ಮ ಮನಸ್ಸು ಹೇಳಿದಂತೆ ಕೇಳುವಂಥದ್ದನ್ನಾಗಲಿ ಮಾಡಿದ್ರೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳು ಬರುತ್ತೆ. ಹಾಗಾಗಿನೇ ಸ್ವಲ್ಪ ಎಚ್ಚರಿಕೆಯಿಂದ ಈ ದಿನ ನಿಮ್ಮ ಕೆಲಸಗಳನ್ನು, ನಿಮ್ಮ ತೀರ್ಮಾನಗಳನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಈ ದಿನ ಗುರುಹೋರಾದಲ್ಲಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 20 ನಿಮಿಷದಿಂದ ಅಪರಾಹ್ನ 4 ಗಂಟೆ 22 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 19 ನಿಮಿಷದಿಂದ ರಾತ್ರಿ 11 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಅಷ್ಟೊಂದು ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಬರಲ್ಲ. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳು ಕೂಡ ಈ ಸಮಯದಲ್ಲಿ ಆರಂಭ ಆಗಿದ್ದರೆ ಅದು ಕೂಡ ನಿಧಾನವಾಗಿ ನಡೆಯುತ್ತೆ. ಕೆಲವೊಮ್ಮೆ ಕೆಲಸಗಳು ಆರಂಭ ಆಗಲಿಕ್ಕೆ ಅಡ್ಡಿ ಆತಂಕಗಳು ಒದಗಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 20 ನಿಮಿಷದವರೆಗೆ, ಹಾಗೆ ರಾತ್ರಿ 9 ಗಂಟೆ 20 ನಿಮಿಷದಿಂದ ರಾತ್ರಿ 10 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಉಪಯುಕ್ತವಾಗಿಲ್ಲ, ಅನುಕೂಲಕರವಾಗಿಲ್ಲ. ಹಾಗಾಗಿ ಈ ದಿನ ಭೂಮಿಗೆ ಸಂಬಂಧಪಟ್ಟಂಥ ಯಾವುದೇ ವಿಚಾರಗಳಿರಲಿ, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು ಅಥವಾ ಈ ಭೂಮಿಯ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರ, ಆದಷ್ಟು ಇದನ್ನು ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳಿದೆ. ಪೊಲೀಸ್ ಇಲಾಖೆ, ಮಿಲಿಟ್ರಿ ಇಲಾಖೆ, ಅಗ್ನಿಶಾಮಕ ದಳ, ಇಲ್ಲಿ ಕೆಲಸ ಮಾಡುವಂಥವರು ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಕುಜ ಹೋರಾದ ಸಂದರ್ಭದಲ್ಲಿ ಯಾವುದೇ ಸಾಹಸದ ಕೆಲಸಗಳಿಗೆ ಕೈ ಹಾಕಬೇಡಿ. ಇದು ಅಂದರೆ ಈ ಕುಜ ಹೋರ ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 13 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 22 ನಿಮಿಷದಿಂದ ಸಂಜೆ 5 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 17 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಕುಜ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಆಗ ಮಾತ್ರ ನೀವು ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವೊಂದು ನಿರ್ದಿಷ್ಟ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶಗಳನ್ನು ತಂದುಕೊಡುತ್ತೆ. ಹಾಗಾಗಿ ನೀವು ಪ್ರತಿನಿತ್ಯ ಈ ಮುಹೂರ್ತದ ಬಗ್ಗೆ, ಹೊರದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಪಂಚಾಂಗ ಶ್ರವಣ ನಿಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುತ್ತೆ. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದಿಂದ ಪಿತೃಪಕ್ಷ ಆರಂಭ ಆಗ್ತಾ ಇರುವಂಥ ವಿಚಾರ ತಮಗೆ ಗೊತ್ತಿದೆ. ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಪಾಡ್ಯಮೆಯಿಂದ ಈ ಅಮಾವಾಸ್ಯೆಯವರೆಗೂ ಕೂಡ ಮಹಾಲಯ ಪಕ್ಷ ಮಾಸ ಇರುತ್ತೆ.
ಈ ಪಕ್ಷ ಪೂರ್ತಿ ಮೃತ ತಿಥಿಗಳಲ್ಲಿ ಪಿತೃ ಪ್ರೀತ್ಯರ್ಥವಾಗಿ ಶ್ರಾದ್ದಗಳನ್ನು ಅಥವಾ ತರ್ಪಣಾದಿಗಳನ್ನು ನಡೆಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇಲ್ಲಿಯವರೆಗೆ ಈ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಈ 15 ದಿನ ಏನಿದೆ, ಇದು ದೇವತಾ ಕಾರ್ಯಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ಮೀಸಲಾಗಿದ್ದಂಥ ಒಂದು ಪಕ್ಷ ಅದು. ಇನ್ನು ಈ ದಿನದಿಂದ ಆರಂಭ ಆಗಿ ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರದವರೆಗೂ ಕೂಡ ಇರುವಂಥ 15 ದಿನ ಇದು ಪಿತೃಗಳಿಗೆ ಮೀಸಲಾಗಿರುವಂಥ ಒಂದು ಪಕ್ಷ. ಹಾಗಾಗಿ ಈ 15 ದಿನಗಳ ಈ ಅವಧಿ ಏನಿದೆ, ಇದರಲ್ಲಿ ಪಿತೃದೋಷ ಇರುವಂಥವರು ಪರಿಹಾರದ ಕ್ರಮಗಳನ್ನು ಅನುಸರಣೆ ಮಾಡೋದ್ರಿಂದ ದೋಷ ಪರಿಹಾರ ಆಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಪಕ್ಷ ಅಂದರೆ 15 ದಿನಗಳ ಈ ಅವಧಿಯನ್ನು ಪಿತೃಪಕ್ಷ ಅಂತ ಹೇಳೇನೆ ಕರೆಯುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಪಿತೃಪೂಜೆಯನ್ನು ಮಾಡುವಂಥದ್ದು, ಹಾಗೆ ಮನೆಯಲ್ಲಿ ಗತಿಸಿರುವಂತಹ ಹಿರಿಯರಿಗೆ ಅಥವಾ ಕಿರಿಯರಿಗೆ ತರ್ಪಣ ನೀಡುವಂಥದ್ದು, ಶ್ರಾದ್ದ ಮಾಡುವಂಥದ್ದು, ಹಾಗೆ ಅವರ ಹೆಸರಿನಲ್ಲಿ ದಾನ ಧರ್ಮಾದಿಗಳನ್ನು ಮಾಡುವಂಥ ವಿಚಾರ ಬಹಳ ಪ್ರಮುಖವಾಗಿರುತ್ತೆ. ಯಾಕೆಂದರೆ ಈ ಪಿತೃದೋಷವನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇಲ್ಲ ಅಂತ ಹೇಳಿದ್ರೆ ಈ ದೋಷ ಬಹಳ ಕೆಟ್ಟ ಪರಿಣಾಮವನ್ನು ಹೊಂದಿರುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಯಾವುದೇ ವ್ಯಕ್ತಿ ಜೀವಂತ ಇರುವಾಗಲೇ ತನ್ನ ಹೆತ್ತವರಿಗೆ ಅಗೌರವವನ್ನು ಸೂಚಿಸುವಂಥದ್ದು, ಮರಣ ನಂತರದಲ್ಲಿ ಈ ಪಿತೃ ಕಾರ್ಯಗಳನ್ನು ಮಾಡದೇ ಇರುವಂಥದ್ದು, ಹಾಗೆ ಬೇರೆಯವರನ್ನು ಹಿಂಸಿಸುವಂಥ ವಿಚಾರ, ಪ್ರಾಣಿ ಪಕ್ಷಿಗಳನ್ನು ಕೊಲ್ಲುವಂಥ ವಿಚಾರ, ಇದೆಲ್ಲದರಿಂದಲೂ ಕೂಡ ಈ ಪಿತೃದೋಷ ಕಂಡುಬರುತ್ತೆ. ಹಾಗಾಗಿ ಈ ಪಿತೃದೋಷ ಅನ್ನುವಂಥದ್ದು ವ್ಯಕ್ತಿಗೆ ಯಾವ ರೀತಿಯಲ್ಲಾದರೂ ಕೂಡ ಬರಬಹುದು. ಇನ್ನು ನಮ್ಮ ಪೂರ್ವಜರು ಯಾವುದಾದ್ರೂ ಒಂದು ತಪ್ಪುಗಳನ್ನು ಮಾಡಿದ್ರೂ ಕೂಡ ಅದರ ಪರಿಣಾಮವನ್ನು 7 ತಲೆಮಾರಿನವರೆಗೂ ಕೂಡ ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಪಿತೃದೋಷ ಇರುವಂತಹ ವಂಶದಲ್ಲಿ ಜನಿಸಿದಂತಹ ಮಕ್ಕಳು ಕೂಡ ಈ ಸಮಸ್ಯೆಯನ್ನು ಅನುಭವಿಸ್ತಾರೆ. ಅದರಲ್ಲೂ ಕುಟುಂಬ ಕಲಹಗಳು ಜಾಸ್ತಿ ಆಗ್ಬೋದು, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳು ಉದ್ಭವ ಆಗ್ಬೋದು. ಇದರಿಂದ ಮಾನಸಿಕ ಅಶಾಂತಿ ಉಂಟಾಗುತ್ತೆ. ಜೊತೆಗೆ ಬೇರೆಯವರಿಂದ ಕೂಡ ಮೋಸ ಹೋಗುವಂಥದ್ದು ಸಾಮಾನ್ಯವಾಗಿರುತ್ತೆ ಈ ಪಿತೃದೋಷ ಇರುವಂಥವ್ರಿಗೆ. ಹಾಗಾಗಿನೇ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ಒಂದು ಪಿತೃಪಕ್ಷ, ಈ ಮಹಾಲಯ ಪಕ್ಷ ಮಾಸ ಬಹಳ ಸೂಕ್ತವಾಗಿರುವಂತಹ ಸಂದರ್ಭ. ಹಾಗಾಗಿನೇ ಈ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇಲ್ಲಿ ನಮ್ಮ ಜನ್ಮಕುಂಡಲಿಯಲ್ಲಿ ರವಿ ಮತ್ತು ಶನಿ ಈ ಗ್ರಹಗಳು ಪರಿವರ್ತನೆಯಾದರೆ, ಅಂದರೆ ರವಿಯ ರಾಶಿಯಲ್ಲಿ ಶನಿ ಮತ್ತು ಶನಿಯ ರಾಶಿಯಲ್ಲಿ ರವಿ ಇದ್ದರೆ ಅದನ್ನು ಪಿತೃದೋಷ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಿಮ್ಮ ಜಾತಕದಲ್ಲಿ ನೋಡಬೇಕು ರವಿ ಮತ್ತು ಶನಿ ಯಾವ ಸ್ಥಾನದಲ್ಲಿದ್ದಾರೆ ಅನ್ನುವಂಥದ್ದನ್ನು. ಇನ್ನು ರವಿ ಶನಿ ಈ ಗ್ರಹಗಳಿಗೆ ಪರಸ್ಪರ ದೃಷ್ಟಿ ಇದ್ದಾಗ ಅಥವಾ ರವಿ ಶನಿ ಒಂದೇ ಭಾವದಲ್ಲಿದ್ದಾಗ ಆ ಜಾತಕದವರಿಗೂ ಕೂಡ ಪಿತೃದೋಷ ಇದೆ ಅಂತಲೇ ಗುರುತಿಸಬೇಕಾಗತ್ತೆ. ಇನ್ನು ರವಿ ಮತ್ತು ಶನಿಯ ಸಂಬಂಧದಂತೆಯೇ ಜಾತಕದಲ್ಲಿ ಗುರು ಬುಧ ಈ ಗ್ರಹಗಳಿಂದ ಉಂಟಾಗುವಂಥ ಸಂಬಂಧಗಳು ಕೂಡ ಪಿತೃದೋಷವನ್ನು ಸೂಚಿಸುತ್ತೆ. ಆದರೆ ಗುರು ಬುಧರಿಂದ ಉಂಟಾಗುವಂಥ ಪಿತೃದೋಷ ಹೆಚ್ಚಿನ ಪ್ರಭಾವವನ್ನು ಬೀರಲ್ಲ. ಇನ್ನು ನಮ್ಮ ಪುರಾಣಗಳ ಪ್ರಕಾರ ನಮ್ಮ ಪಿತೃದೇವತೆಗಳು ಅಂದರೆ ನಮ್ಮ ಕುಟುಂಬದಲ್ಲಿ ಜನಿಸಿ ಗತಿಸಿದಂಥವರೆಲ್ಲರೂ ಕೂಡ ಅವರು ಜೀವಿತವಿದ್ದಾಗ ಮಾಡಿದಂತಹ ದೋಷಗಳು, ಪಾಪಗಳು, ದೈವಕ್ಕೆ ಮಾಡಿದಂತಹ ಅಪಚಾರಗಳು ಶಾಪವಾಗಿ ಬದಲಾವಣೆಯಾಗುತ್ತೆ. ನಂತರ ಅದು ತಲೆಮಾರಿನವರೆಗೂ ಕೂಡ ಪರಿಣಾಮವನ್ನು ಬೀರ್ತಾ ಇರುತ್ತೆ. ಇದನ್ನೇ ಪಿತೃದೋಷ ಅಂತ ಹೇಳಿ ಕೂಡ ಕರೆಯುವಂಥದ್ದು ಇದೆ. ಇದರ ಜೊತೆಗೆ ಒಬ್ಬ ವ್ಯಕ್ತಿ ತಾನು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪ ಕಾರ್ಯಗಳಿಂದ ಈ ಜನ್ಮದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾನೆ. ಅದು ಅಲ್ಲದೆ ಪೂರ್ವಿಕರು ಮರಣಿಸಿದ ನಂತರ ಮೋಕ್ಷವನ್ನು ಪಡೆಯದೆ, ಹಾಗೆ ಇನ್ನೊಂದು ಜನ್ಮವನ್ನು ಪಡೆಯದೆ, ಅಂದರೆ ಪುನರ್ಜನ್ಮ ಇಲ್ಲದೆ ಊರ್ಧ್ವ ಲೋಕದಲ್ಲಿ ನೆಲೆ ನಿಂತಿರ್ತಾರೆ. ಹಾಗಾಗಿ ಅಂಥವರು ಕೂಡ ತಮ್ಮ ವಂಶಜರು ಕೂಡ ತಮಗೆ ತರ್ಪಣವನ್ನು ಕೊಡ್ತಾ ಇಲ್ಲ, ಯಾರೂ ಕೂಡ ಶ್ರಾದ್ದವನ್ನು ಕೊಟ್ಟು ನಮಗೆ ಆಹಾರವನ್ನು ನೀಡ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅವರು ಕೂಡ ಬೇಸರಗೊಂಡು ಅವರು ಕೂಡ ಶಪಿಸ್ತಾ ಇರ್ತಾರೆ. ಇದು ಕೂಡ ಪಿತೃದೋಷ ಆಗೇನೆ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಪಿತೃದೇವತೆಗಳು ನಮ್ಮ DNA ರೂಪದಲ್ಲಿ ಗೋತ್ರವನ್ನು ಮುಂದುವರಿಸ್ತಾ ಇರ್ತಾರೆ. ಹಾಗಾಗಿನೇ ಕುಟುಂಬದಲ್ಲಿರುವಂತಹ ಈ ಪಿತೃದೋಷ ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿತಾ ಇರುತ್ತೆ. ಹಾಗೆ ಯಾವ ವ್ಯಕ್ತಿ ಪಿತೃದೋಷದಿಂದ ಕಷ್ಟಪಡ್ತಾ ಇರ್ತಾನೋ ಆ ವ್ಯಕ್ತಿ ನಂತರದ ತಲೆಮಾರಿನವರನ್ನು ನೋಡಲಿಕ್ಕೆ ಕಷ್ಟವಾಗತ್ತೆ. ಅಂದರೆ
ಅವರಿಗೆ ಮದುವೆಯಾಗಿ ಅವರಿಗೆ ಮಕ್ಕಳಾಗಿ ಆ ಮೊಮ್ಮಕ್ಕಳನ್ನ ನೋಡುವಂತಹ ಸಂದರ್ಭಕ್ಕೆ ಮೊದಲೇ ಮರಣ ಹೊಂದುವಂತಹ ಸಾಧ್ಯತೆಗಳಿರುತ್ತೆ. ಅಥವಾ ತನ್ನ ಸಂತಾನದಿಂದ ಬೇರೆ ಆಗಬಹುದು. ಮಕ್ಕಳು ಮರಿಯೊಂದಿಗೆ ಜೀವಿಸಲಿಕ್ಕೆ ಆತನಿಗೆ ಸಾಧ್ಯ ಆಗಲ್ಲ, ಅಂಥವರು ಬೇರೆ ಕಡೆ ವಾಸಿಸುವಂತಹ ಸಂದರ್ಭ ಬರ್ಬೋದು. ಅಥವಾ ವಂಶಾಭಿವೃದ್ಧಿ ಮಾಡುವಂತಹ ಪುತ್ರನಿಗೆ ಸಂತಾನ ಇಲ್ಲದೆ ಇರುವಂಥದ್ದನ್ನ ಅವರು ಕಾಣ್ತಾರೆ. ಇದು ಕೂಡ ಪಿತೃದೋಷಕ್ಕೆ ಕಾರಣವಾಗುವಂತಹ ಒಂದು ವಿಚಾರ. ಹಾಗಾಗಿನೇ ಈ ಪಿತೃದೋಷ ಬಹಳ ತೀವ್ರತರವಾದಂತಹ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಈ ಪಿತೃದೋಷ ಇರುವಂಥವರು ವಿಶೇಷವಾಗಿ ತಮ್ಮ ಗೋತ್ರವನ್ನ ಮುಂದುವರಿಸುವಂತಹ ಸಂತಾನವನ್ನ ಪಡ್ಕೊಳ್ಳಲ್ಲ. ಅಂದ್ರೆ ಅವರಿಗೆ ಮಕ್ಕಳಾಗಲ್ಲ ಅನ್ನುವಂಥ ಒಂದು ವಿಚಾರ. ಪಿತೃದೋಷ ಇರುವಂತಹ ವ್ಯಕ್ತಿಗೆ ಸಂತಾನವೇ ಇರಲ್ಲ ಇದರಿಂದ. ಇನ್ನು ಪಿತೃದೋಷ ಇದ್ದಾಗ ಗರ್ಭಸ್ರಾವವಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಇನ್ನು ಒಡ ಹುಟ್ಟಿದವರ ನಡುವೆ ಭೇದಗಳು ಬರುವಂಥದ್ದು ಕೂಡ ಈ ಪಿತೃದೋಷದಿಂದಲೇ. ಇನ್ನು ಪಿತೃದೋಷ ಇರುವಂತಹ ವ್ಯಕ್ತಿಯ ಪುತ್ರ ಯಾವುದೇ ಕಾರಣ ಇಲ್ಲದೆ ತನ್ನ ವಿದ್ಯೆಯನ್ನ ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾನೆ. ಇನ್ನು ಉದ್ಯೋಗ ಸ್ಥಾನದಲ್ಲೂ ಕೂಡ ಆತ ಮುಂದುವರಿಲಿಕ್ಕೆ ಸಾಧ್ಯವಾಗಲ್ಲ. ಅಲ್ಲೂ ಕೂಡ ಅರ್ಧಂಬರ್ಧ ಉದ್ಯೋಗವನ್ನು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಪಿತೃದೋಷ ಇರುವಂಥವ್ರಿಗೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ವಿಶೇಷವಾಗಿ ಹೇಳುವಂತಹ ವಿಚಾರ ಅಂತ ಹೇಳಿದ್ರೆ, ಅಂಥವ್ರಿಗೆ ವಿವಾಹವೇ ಆಗಲ್ಲ ಅಥವಾ ವಿವಾಹಕ್ಕೆ ಅವರೇ ಒಪ್ಪಿಗೆಯನ್ನು ಕೊಡಲ್ಲ. ಇನ್ನು ವಿವಾಹ ಸೆಟ್ ಆದರೂ ಕೂಡ ಯಾವುದೋ ಕಾರಣದಿಂದ ಮುರಿದು ಬೀಳುವಂತಹ ವಿಚಾರಗಳಿರುತ್ತೆ. ಹಾಗಾಗಿ ಮನೆಯಲ್ಲಿ ವಿವಾಹಾದಿ ಶುಭ ಕಾರ್ಯಗಳು ಆಗ್ತಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆ ಕುಟುಂಬಕ್ಕೆ ಪಿತೃದೋಷ ಇದೆ ಅಂತ ಹೇಳಿನೇ ನಾವು ತಿಳ್ಕೊಳ್ಬಹುದು. ಇನ್ನು ಕೆಲವು ವ್ಯಕ್ತಿಗಳಿಗೆ ಸಂಗಾತಿ ಸರಿಯಾಗಿ ಸಿಕ್ಕಲ್ಲ. ಪತಿ ಆಗಲಿ ಪತ್ನಿ ಆಗಲಿ ಅವರಿಗೆ ವಿಚ್ಛೇದನ ಉಂಟಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪರಸ್ಪರ ಹೊಂದಾಣಿಕೆ ಇರಲ್ಲ. ಇದು ಕೂಡ ಪಿತೃದೋಷದ ಪ್ರಭಾವದಿಂದ ಬರುವಂತಹ ಒಂದು ವಿಚಾರ. ಇನ್ನು ಈ ಪಿತೃದೋಷದಿಂದ ಬರುವಂತಹ ಮತ್ತಷ್ಟು ಕೆಟ್ಟ ಪ್ರಭಾವಗಳೇನು ಅಂತ ಹೇಳಿದ್ರೆ, ಕೆಲವರು ನೋಡಿ ಮದ್ಯಕ್ಕೆ ದಾಸರಾಗ್ಬಿಡ್ತಾರೆ. ಅಂದರೆ ಕುಡಿತದ ಚಟಕ್ಕೆ ಒಳಗಾಗುವಂಥದ್ದು. ಇದು ಕೂಡ ಪಿತೃದೋಷದಿಂದ ಬರುವಂತಹ ಒಂದು ಬಳುವಳಿ. ಹಾಗೆ ಪಿತೃದೋಷ ಇರುವಂತಹ ವ್ಯಕ್ತಿಯ ಸಂತಾನ ಸರಿಯಾದ ರೀತಿಯಲ್ಲಿ ಇರಲ್ಲ. ಅವರು ಕೂಡ ವಿವಾಹಕ್ಕೆ ಮೊದಲೇ ಸಾವಿಗೀಡಾಗುವಂಥದ್ದು ಅಥವಾ ವಿವಾಹ ಆದ ಕೂಡಲೇ ಅವರಿಗೆ ಸಂತಾನ ಆಗುವ ಮೊದಲೇ ಅವರು ಮರಣ ಹೊಂದುವಂಥದ್ದು. ಇದು ಕೂಡ ಪಿತೃದೋಷದ ಪ್ರಭಾವದಿಂದ ಆಗುವಂಥದ್ದು. ಇನ್ನು ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ದೌರ್ಬಲ್ಯ ಇರುವಂಥ ಮಕ್ಕಳಿಗೆ ಜನ್ಮವನ್ನು ನೀಡುವಂಥದ್ದು. ಹಾಗಾಗಿ ಅಂಗವಿಕಲ ಮಕ್ಕಳಾಗಲಿ ಅಥವಾ ಮಾನಸಿಕವಾಗಿ ಅಸ್ವಸ್ಥರಾಗಿರುವಂಥ ಮಕ್ಕಳಾಗಲಿ ಹುಟ್ಟಿದ್ರೆ ಅದು ಕೂಡ ಪಿತೃದೋಷದಿಂದ ಬರುವಂಥದ್ದು. ಇನ್ನು ಪಿತೃದೋಷ ಇರುವಂತಹ ವ್ಯಕ್ತಿಯ ಮನೆಯಲ್ಲಿ ಸದಾ ಹಾಲು ಉಗ್ತಾ ಇರುತ್ತೆ. ಹೊಸ ಗೋಡೆಗಳು ಬಿರುಕು ಬಿಡ್ತಾ ಇರುತ್ತೆ. ನೀರಿನ ಪಾತ್ರಗಳಲ್ಲಿ, ಸಂಪ್ಗಳಲ್ಲಾಗಲಿ ಅಥವಾ ನಲ್ಲಿಗಳಲ್ಲಾಗಲಿ ಸದಾಕಾಲ ನೀರು ಸುರಿತಾ ಇರುವಂಥದ್ದು. ಅಂದರೆ ನೀರು ಲೀಕೇಜ್ ಆಗ್ತಾ ಇರುವಂಥ ವಿಚಾರ. ಇನ್ನು ಎಷ್ಟೇ ದುರಸ್ತಿ ಮಾಡಿದ್ರೂ ಕೂಡ ಮನೆಯಲ್ಲಿ ಒಂದಲ್ಲ ಒಂದು ರಿಪೇರಿ ಕಾರ್ಯ ನಡೀತಾನೆ ಇರುತ್ತೆ. ಇದು ಕೂಡ ಪಿತೃದೋಷದಿಂದ ಬರುವಂಥದ್ದು. ಇಂತಹ ಸೂಕ್ಷ್ಮತೆಗಳನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಮನೆಯಲ್ಲಾಗಲಿ ಕುಟುಂಬದಲ್ಲಾಗಲಿ ನಮ್ಮ ಮನೆಯ ಸುತ್ತಮುತ್ತಲೂ ನಡೀತಾ ಇರುವಂಥ ವಿದ್ಯಮಾನಗಳು ಇವುಗಳನ್ನು ನಾವು ಗಮನಿಸಿದಾಗ ಪಿತೃದೋಷ ಇದೆಯೇ ಇಲ್ವೇ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಪಿತೃದೋಷ ಇರುವಂಥವರು ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು, ಯಾವುದೇ ಒಂದು ಹಣಕಾಸಿನ ಚಟುವಟಿಕೆಗಳನ್ನು ನಡೆಸಿದ್ರೆ ಅದರಲ್ಲಿ ತುಂಬ ನಷ್ಟ ಉಂಟಾಗ್ತಾ ಇರುತ್ತೆ. ಸಾಲ ಸೋಲ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿನೇ ಪಿತ್ರಾರ್ಜಿತವಾಗಿ ಬಂದಂತಹ ಸ್ಥಿರ ಚರ ಆಸ್ತಿಗಳನ್ನು ಮಾರಾಟ ಮಾಡುವಂಥ ಅಥವಾ ಅಡಮಾನ ಮಾಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇದು ಕೂಡ ಪಿತೃದೋಷದಿಂದ ಬರುವಂಥದ್ದು. ಇನ್ನು ಈ ಪಿತೃದೋಷ ಇರುವಂಥ ವ್ಯಕ್ತಿ ಸದಾಕಾಲ ಉದ್ಯೋಗವನ್ನು ಬದಲಾಯಿಸ್ತಾ ಇರುವಂಥವ್ರು ನೋಡಿ. ಕೆಲವರು ಒಂದೇ ಉದ್ಯೋಗದಲ್ಲಿ ಹೆಚ್ಚು ಸಮಯ ಇರಲ್ಲ, ಕೆಲವು ತಿಂಗಳಲ್ಲೇ ಉದ್ಯೋಗವನ್ನು ಬದಲಾಯಿಸ್ತಾರೆ. ಇಲ್ಲ, ಉದ್ಯೋಗದ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲಿನ ವಾತಾವರಣ ಸನ್ನಿವೇಶ ನನಗೆ ಹಿಡಿಸ್ತಾ ಇಲ್ಲ ಅಂತ ಹೇಳೇ ಉದ್ಯೋಗವನ್ನು ಬದಲಾವಣೆ ಮಾಡುವಂಥದ್ದು. ಹಾಗೆ ಈ ವಿದ್ಯಾರ್ಥಿಗಳು ಕೂಡ ಕೆಲವೊಂದು ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಸೇರಿಸಿದ್ರೆ ಅಲ್ಲೂ ಕೂಡ ವಿದ್ಯಾಭ್ಯಾಸವನ್ನು ಮುಂದುವರಿಸಲ್ಲ. ಏನೋ ಒಂದು ನೆಪ ಹೇಳಿ ಅದನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಕೆಲವರು ಕೋರ್ಸ್ಗಳನ್ನು ಬದಲಾವಣೆ ಮಾಡ್ತಾರೆ. ಕೆಲವರು ಓದುವಂಥ ಶಾಲಾ ಕಾಲೇಜುಗಳನ್ನೇ ಬದಲಾವಣೆ ಮಾಡುವಂಥದ್ದು. ಇನ್ನು ಕೆಲವರು ಆ ಕೋರ್ಸನ್ನು ಅರ್ಧಕ್ಕೆ ಬಿಟ್ಟು ಬಿಡುವಂಥ ಸಾಧ್ಯತೆಗಳು. ಅಲ್ಲಿ ಕೆಟ್ಟ ಸ್ನೇಹಿತರ ಪ್ರಭಾವಕ್ಕೆ ಒಳಗಾಗಿ
ಅಡ್ಡದಾರಿ ಹಿಡಿಯುವಂಥದ್ದು, ಇವೆಲ್ಲ ವಿದ್ಯಮಾನಗಳು ಬದಲಾವಣೆಗಳು ಪಿತೃದೋಷದಿಂದ ಬರುವಂಥದ್ದು. ಹಾಗೆ ಕೆಲವರ ಮಾತುಗಳು ತುಂಬ ಒರಟಾಗಿರುತ್ತೆ. ಹಿರಿಯರಿಗೆ ಗೌರವ ಕೊಡಲ್ಲ. ಹಿರಿಯರನ್ನು ಕೂಡ ಅವರು ಲೆಕ್ಕಾಚಾರ ಇಲ್ಲದೆ ಬೈಯುವಂಥದ್ದಾಗಲಿ ಅವರನ್ನು ಹೊಡೆಯುವಂಥ ವಿಚಾರದಲ್ಲಾಗಲಿ ಮುಂದೆ ಇರ್ತಾರೆ ಮಕ್ಕಳು. ಇಂಥ ಸಂದರ್ಭದಲ್ಲೂ ಕೂಡ ಅವರ ಮನೆಗೆ ಆ ವ್ಯಕ್ತಿಗೆ ಪಿತೃದೋಷ ಇದೆ ಅಂತ ಹೇಳೇನೆ ತಿಳ್ಕೊಳ್ಬೇಕಾಗತ್ತೆ. ಇನ್ನು ಈ ಪಿತೃದೋಷಕ್ಕೆ ಬಹಳ ಮುಖ್ಯವಾಗಿ ಕಾರಣವಾಗುವಂಥ ಗ್ರಹಗಳು ಅಂತ ಹೇಳಿದ್ರೆ ಶುಕ್ರ ಗ್ರಹ, ಶನಿ ಮತ್ತು ರಾಹು. ಈ 3 ಗ್ರಹಗಳಲ್ಲಿ ಯಾವ 2 ಗ್ರಹಗಳಾದರೂ ಕೂಡ ಜನ್ಮಕುಂಡಲಿಯಲ್ಲಿ ಪಂಚಮ ಭಾವದಲ್ಲಿದ್ದರೆ ಅವರಿಗೆ ಪಿತೃದೋಷ ಇರುತ್ತೆ. ಇನ್ನು ರವಿ ಪಾಪಗ್ರಹವಾಗಿ ಬದಲಾಗಿ ಆ ಪೈಶಾಚಿಕ ಪ್ರಭಾವಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಇನ್ನು ಜನ್ಮಕುಂಡಲಿಯಲ್ಲಿ 4ನೇ ಭಾವದಲ್ಲಿ ಕೇತು ಇದ್ದರೆ ಆ ಜಾತಕ ಚಂದ್ರಗ್ರಹದ ಪೈಶಾಚಿಕ ಪ್ರಭಾವಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಬುಧ ಅಥವಾ ಕೇತು ಜೊತೆಯಾಗಿ ಲಗ್ನದಲ್ಲಾಗಲಿ 8ನೇ ಭಾವದಲ್ಲಾಗಲಿ ಇದ್ದರೆ ಅಥವಾ ಬುಧ ಕೇತು ಒಟ್ಟಿಗೆ ಈ 8ನೇ ಸ್ಥಾನದಲ್ಲಿದ್ದರೆ ಆತ ಈ ಕುಜನ ಪೈಶಾಚಿಕ ಪ್ರಭಾವಗಳನ್ನು ಎದುರಿಸ್ತಾ ಇರ್ತಾನೆ. ಇನ್ನು ಜನ್ಮಕುಂಡಲಿಯಲ್ಲಿ ಚಂದ್ರ 3ನೇ ಭಾವದಲ್ಲಿ ಅಥವಾ 6ನೇ ಭಾವದಲ್ಲಿದ್ದರೆ ಅವರು ಕೂಡ ಈ ಬುಧನ ಪೈಶಾಚಿಕ ಪ್ರಭಾವಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಶುಕ್ರ, ಬುಧ ಅಥವಾ ರಾಹು ಈ 3 ಗ್ರಹಗಳಲ್ಲಿ ಯಾವ 2 ಗ್ರಹಗಳಾಗಲಿ ಅಥವಾ 3 ಗ್ರಹಗಳು 2ನೇ ಭಾವದಲ್ಲಿದ್ದರೆ ಅಥವಾ 5ನೇ ಭಾವದಲ್ಲಿ ಅಥವಾ 9ನೇ ಭಾವದಲ್ಲಿ ಅಥವಾ 12ನೇ ಭಾವದಲ್ಲಿ ಇದ್ದಾಗ ಗುರುವಿನಿಂದ ಅತಿಯಾದಂಥ ತೊಂದರೆಯನ್ನು ಎದುರಿಸ್ತಾ ಇರ್ತಾರೆ. ಇನ್ನು ಜಾತಕದಲ್ಲಿ ರವಿ ಅಥವಾ ಚಂದ್ರ ಅಥವಾ ರಾಹು ಅಥವಾ ಈ 2 ಗ್ರಹಗಳು ಅಥವಾ ಈ 3 ಗ್ರಹಗಳು ಸೇರಿ 7ನೇ ಭಾವದಲ್ಲಿದ್ದರೆ ಅವರು ಶುಕ್ರನು ಉಂಟು ಮಾಡುವಂಥ ವಿರುದ್ಧ ಫಲಗಳನ್ನು ಅನುಭವಿಸ್ತಾ ಇರ್ತಾರೆ. ಅಂದರೆ ಇಲ್ಲಿ ಶುಕ್ರ ಕೊಡುವಂಥದ್ದು ಧನ ಕನಕಾದಿ ಐಶ್ವರ್ಯಗಳನ್ನು, ವಾಹನ, ಮನೆ ಇತ್ಯಾದಿ ವೈಭವಗಳನ್ನು ಅದನ್ನು ಅವರು ಕಳ್ಕೊಳ್ತಾರೆ. ಅನುಭವಿಸುವಂಥ ಯೋಗ ಇರಲ್ಲ. ಸ್ವಂತ ಮನೆ ಅನ್ನುವಂಥದ್ದು ಸಿಕ್ಕಲ್ಲ. ಇಂಥ ವಿಚಾರಗಳಲ್ಲಿ ಈ ಶುಕ್ರನ ವಿರುದ್ಧ ಫಲಗಳು ಅವರಿಗೆ ಸಿಗ್ತಾ ಇರುತ್ತೆ. ಇನ್ನು ರವಿ, ಚಂದ್ರ ಅಥವಾ ಕುಜ ಅಥವಾ ಇವುಗಳಲ್ಲಿ ಯಾವ 2 ಗ್ರಹಗಳು ಅಥವಾ ಈ 3 ಗ್ರಹಗಳು ಸೇರಿ 10ನೇ ಭಾವದಲ್ಲಿದ್ದರೆ ಅಥವಾ 11ನೇ ಭಾವದಲ್ಲಿದ್ದರೆ ಆ ಜಾತಕನು ಶನಿಯಿಂದ ಅತಿಯಾದಂತಹ ಕೆಟ್ಟ ಫಲವನ್ನು ಅನುಭವಿಸ್ತಾ ಇರ್ತಾನೆ. ಇನ್ನು ರವಿ ಅಥವಾ ಶುಕ್ರ ಅಥವಾ ಇಬ್ಬರೂ ಕೂಡ 12ನೇ ಭಾವದಲ್ಲಿದ್ದರೆ ಅಂಥವರು ರಾಹುವಿನಿಂದ ಕೆಟ್ಟ ಫಲವನ್ನು ಅನುಭವಿಸ್ತಾ ಇರ್ತಾರೆ. ಇನ್ನು ಚಂದ್ರ ಅಥವಾ ಕುಜ 6ನೇ ಭಾವದಲ್ಲಿದ್ದರೆ ಜಾತಕರು ಕೇತುವಿನಿಂದ ಕೆಟ್ಟ ಫಲವನ್ನು ಅನುಭವಿಸ್ತಾ ಇರ್ತಾರೆ. ಈ ರೀತಿಯಲ್ಲಿ ಜನ್ಮ ಜಾತಕದಲ್ಲಿ 9ನೇ ಸ್ಥಾನಕ್ಕೆ ಇರುವಂಥ ಪ್ರಭಾವವನ್ನು ಆಧರಿಸಿ ಪಿತೃದೋಷವನ್ನು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇದೆ. ಏಕೆಂತ ಹೇಳಿದ್ರೆ ಕಳೆದ ಜನ್ಮದಲ್ಲಿ ಉಳಿದ ಕರ್ಮಫಲದ ಭಾರವನ್ನು ತಿಳಿಸುವಂಥದ್ದು ಈ 9ನೇ ಭಾವ. ಹಾಗಾಗಿ ಈ 9ಮ ಭಾವಕ್ಕೆ ಶನಿ ಅಥವಾ ರವಿಯ ಪ್ರಭಾವ ಬೀರೋದ್ರಿಂದ ಸಮಸ್ಯೆಗಳು ಬಂದೇ ಬರುತ್ತೆ. ಇಲ್ಲಿ ಯಾರಾದರೂ ಮಾಟ ಮಂತ್ರ ಮಾಡಿಸಿರುವಂಥದ್ದು ಅಥವಾ ಸ್ವಂತ ಲಾಭಕ್ಕಾಗಿ ಈ ದ್ವೇಷವನ್ನು ಸಾಧನೆ ಮಾಡಲಿಕ್ಕಾಗಿ ಕೆಲವರು ಈ ರೀತಿಯ ಪ್ರಯೋಗಗಳನ್ನು ಮಾಡುವಂಥದ್ದು, ಜೊತೆಗೆ ಬೇರೆಯವರಿಂದ ಹಣವನ್ನು ಗಳಿಸಲಿಕ್ಕಾಗಿ ಕೆಲವೊಂದು ಕುತಂತ್ರ ಶಕ್ತಿಗಳನ್ನು ಇತರರ ಮೇಲೆ ಪ್ರಯೋಗ ಮಾಡ್ತಾ ಇರ್ತಾರೆ. ಹಾಗೆ ಆ ದುಷ್ಕೃತ್ಯಗಳಾಗಲಿ ಆ ಪಾಪ ಕಾರ್ಯಗಳಾಗಲಿ ಅವರು ಗತಿಸಿದ ನಂತರ ಅವರ ನಂತರದ ತಲೆಮಾರಿಗೆ ಅಂದರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಈ ಒಂದು ದೋಷ ಮುಂದುವರಿಯುತ್ತೆ. ಹಾಗಾಗಿ ಆ ಮಕ್ಕಳೇ ಇವರ ವಾರಸುದಾರರಾಗಿರೋದ್ರಿಂದ ಅವರು ಮಾಡುವಂತಹ ಪಾಪಗಳಿಗೂ ಕೂಡ ಇವರೇ ವಾರಸುದಾರರಾಗ್ತಾರೆ. ಹಾಗಾಗಿ ಆ ಪಿತೃದೋಷದ ಪರಿಣಾಮಗಳನ್ನು ಇವರು ಕೂಡ ಅಂದರೆ ಮುಂದಿನ ಪೀಳಿಗೆಯವರು ಕೂಡ ಅನುಭವಿಸಬೇಕಾಗತ್ತೆ. ಹಾಗಾಗಿ ಕೆಲವರು ಹೇಳ್ತಾರೆ, ನಾನು ಏನೂ ತಪ್ಪು ಮಾಡಿಲ್ಲ, ಯಾವುದೇ ದೋಷ ಮಾಡಿಲ್ಲ, ಯಾವುದೇ ಅನ್ಯಾಯ ಮಾಡಿಲ್ಲ, ಆದರೂ ಕೂಡ ಇಂಥ ದೋಷಗಳು ಕಾಡ್ತಾ ಇದೆಯಲ್ಲ ಅನ್ನುವಂಥ ಒಂದು ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಅಂದರೆ ನಮ್ಮ ಹಿರಿಯರು, ನಮ್ಮ ಹಿಂದಿನ ಪೀಳಿಗೆಯವರು ಮಾಡಿರುವಂಥ ತಪ್ಪುಗಳು, ಅದರಿಂದ ಬರುವಂಥ ದೋಷಗಳು ನಮಗೂ ಕೂಡ ತಟ್ಟತ್ತೆ. ಯಾಕೆಂದರೆ ಆ ವಂಶಕ್ಕೆ ನಾವು ಕೂಡ ಪಾಲುದಾರರಾಗಿರುವಂಥದ್ದು. ಹಾಗಾಗಿ ಅದೇ ಗೋತ್ರದಲ್ಲಿ ಜನಿಸಿ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳಿಗೂ ಕೂಡ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಬೇಕಾಗತ್ತೆ. ಹಾಗಾಗಿನೇ ಪಿತೃದೋಷ ಅನ್ನುವಂಥದ್ದು ಬಹಳ ಕೆಟ್ಟ ದೋಷ. ಅದನ್ನು ಪರಿಹಾರ ಮಾಡಿಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿಯೇ ಈ ಪಿತೃದೋಷ ಇರುವಂಥವರು ಕೆಲವೊಂದು ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗತ್ತೆ. ಹಾಗಾಗಿ
ಆ ಪಿತೃದೋಷದ ವಿವರಗಳೇನಿದೆ, ಆ ಸಂದರ್ಭದಲ್ಲಿ ನಾವು ಮಾಡಬೇಕಾದಂತಹ ಕೆಲವೊಂದು ಕಾರ್ಯಗಳೇನು, ಪಾಲನೆ ಮಾಡಬೇಕಾಗಿರುವಂತಹ ನಿಯಮಗಳೇನು, ಈ ಎಲ್ಲ ವಿಚಾರಗಳನ್ನು ನಾವು ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಹಾಗಾಗಿ ಈ ದಿನ ಈ ಪಿತೃಪಕ್ಷದ ಮೊದಲನೇ ದಿನ, ಮಹಾಲಯ ಪಕ್ಷ ಆರಂಭ ಆಗಿರುವಂಥದ್ದು. ಹಾಗೆ ಈ ದಿನದಿಂದಲೇ ಪಿತೃಗಳ ಪ್ರೀತ್ಯರ್ಥವಾಗಿ ಶ್ರಾದ್ದ ತರ್ಪಣಾದಿಗಳನ್ನು ನೀಡಬಹುದು ಅನ್ನುವಂಥ ವಿಚಾರ ನಿಮ್ಮ ಗಮನದಲ್ಲಿರಲಿ. ನಾವು ದೇವತಾ ಕಾರ್ಯಗಳಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆಯೋ ಅದೇ ರೀತಿಯಲ್ಲಿ ಈ ಪಿತೃಗಳ ಕಾರ್ಯವನ್ನು ಕೂಡ ಬಹಳ ವಿಶೇಷ ರೀತಿಯಲ್ಲಿ ಶ್ರದ್ಧೆಯಿಂದ ಮಾಡಬೇಕು ಈ 15 ದಿನದಲ್ಲಿ. ಹಾಗಾಗಿ ನಾಳೆ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಂದ ಅನುಕೂಲಕರವಾದಂತಹ ಕೆಲವೊಂದು ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಇದಕ್ಕೆಲ್ಲ ಆ ಸನ್ನಿವೇಶವನ್ನು ನೀವು ಹೇಗೆ ಸ್ವೀಕರಿಸ್ತೀರಿ ಅನ್ನುವಂಥದ್ರ ಮೇಲೆ ಅದರ ಫಲಾಫಲಗಳು ನಿಂತಿರುವಂಥದ್ದು. ಹಾಗಾಗಿ ಮನಸ್ಸಿಗೆ ಬಹಳ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು. ಮನಸ್ಸೇ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿ ಒಳ್ಳೆಯ ಮನಸ್ಸು, ಒಳ್ಳೆಯ ಆಲೋಚನೆಗಳಿದ್ದರೆ ಒಳ್ಳೆಯ ಯೋಜನೆಗಳೇ ಈ ದಿನ ರೂಪುಗೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಸ್ವಲ್ಪ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನೀವು ನೆಮ್ಮದಿಯ ಕೆಲಸಗಳನ್ನು ಮಾಡ್ತೀರಿ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಬೇಕು. ಅದಕ್ಕಾಗಿ ಕೆಲವೊಂದು ವಿಶೇಷವಾದಂತಹ ಕ್ರಮಗಳನ್ನು ಅನುಸರಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಗ್ರಹಗತಿಗಳು ನಿಮಗೆ ಸ್ವಲ್ಪ ಫೇವರಬಲ್ ಆಗಿರೋದ್ರಿಂದ ಯಾವುದೇ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಡ್ಡಿ ಆತಂಕಗಳು ಇರಲ್ಲ. ಆದರೆ ಹೊಸದಾದ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದನ್ನು ಸ್ವಲ್ಪ ನೀವು ಮುಂದೂಡಬೇಕಾಗತ್ತೆ. ಯಾಕೆಂದರೆ ಪಿತೃಪಕ್ಷ ಆರಂಭ ಆಗಿರೋದ್ರಿಂದ ಈ ಸಂದರ್ಭದಲ್ಲಿ ಪಿತೃಗಳ ಆರಾಧನೆಯನ್ನು ಮಾತ್ರ ಪ್ರಧಾನವಾಗಿ ನೀವು ಪರಿಗಣಿಸಬೇಕಾಗತ್ತೆ. ಇನ್ನು ಮಾನಸಿಕವಾಗಿ ಇದ್ದಂತಹ ಭಯ ಆಗಲಿ, ಯಾವುದೇ ರೀತಿಯ ಹೆದರಿಕೆ ಆಗಲಿ, ಅದು ಹೋಗುವಂಥ ಸಾಧ್ಯತೆ, ಅದು ನಿವಾರಣೆಯಾಗುವಂಥ ಸಾಧ್ಯತೆ ಈ ದಿನದಿಂದ ಕೂಡಿರುತ್ತೆ. ಹಾಗಾಗಿ ಸಕಾರಾತ್ಮಕ ಚಿಂತನೆಯಿಂದ ಕೆಲವೊಂದು ಒಳ್ಳೆಯ ಆಲೋಚನೆಗಳು ಮನಸ್ಸಿಗೆ ಬರುತ್ತೆ. ಇದರಿಂದ ನಿಮ್ಮ ಮುಂದಿನ ಜೀವನದಲ್ಲಿ ಬೇಕಾಗಿರುವಂಥ ಯೋಜನೆಗಳನ್ನು ವಿಶೇಷ ರೀತಿಯಲ್ಲಿ ರೂಪುಗೊಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಭವಿಷ್ಯದ ಬಗ್ಗೆ ಈ ದಿನ ನಿಮಗೆ ಚಿಂತೆ ಜಾಸ್ತಿ ಆಗುವಂಥದ್ದು. ನಾಳೆ ಏನು ಹೇಗೆ ಅನ್ನುವಂಥ ವಿಚಾರ ಮನಸ್ಸಿಗೆ ಬರುತ್ತೆ. ಆದರೆ ಭಗವಂತ ಇದ್ದಾನೆ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೂ ಕೂಡ ಈ ದಿನ ಕಾರ್ಯಸಿದ್ಧಿ ಉಂಟಾಗುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂತಹ ಆಸಕ್ತಿ ಇರುತ್ತೆ, ತುಂಬ ಇನ್ವಾಲ್ವ್ಮೆಂಟ್ ಇದೆ. ಹಾಗೆ ಕೆಲಸವನ್ನು ಮಾಡೇ ತೀರಬೇಕು ಅನ್ನುವಂಥ ಹಠ ಕೂಡ ಮನಸ್ಸಿನಲ್ಲಿರುತ್ತೆ. ಈ ಎಲ್ಲದರ ಪರಿಣಾಮವಾಗಿ ಈ ದಿನ ನಿಮ್ಮ ಕೆಲಸಗಳಲ್ಲಿ ಅತ್ಯುತ್ತಮವಾದಂಥ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಉದ್ಯೋಗ ಸ್ಥಾನದಲ್ಲಿ ಇರುವಂಥ ಚಂದ್ರನಿಂದ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾಗಿ ಒಂದು ಗೌರವವನ್ನು ಪಡ್ಕೊಳ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಲಾಭ ಇರುತ್ತೆ. ಇನ್ನು ಈ ದಿನ ವ್ಯವಹಾರಗಳಿಗೆ ಒಳ್ಳೆಯ ದಿನ, ಆದರೆ ದೊಡ್ಡ ಮಟ್ಟದಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಜ್ಞಾನ, ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ತಿಳುವಳಿಕೆ, ನಿಮ್ಮ ಅನುಭವ ಬಹಳ ವಿಶೇಷವಾಗಿ ಒಂದು ಸಮಸ್ಯೆಯನ್ನು ಬಗೆಹರಿಸುತ್ತೆ. ಹಾಗೆ ಮಾತು ಕೂಡ ಈ ದಿನ ಬಹಳ ಹೆಚ್ಚಿನ ಮಟ್ಟದಲ್ಲಿ ಪ್ರಬುದ್ಧವಾಗಿರೋದ್ರಿಂದ ಅಲ್ಲೂ ಕೂಡ ನೀವು ಉತ್ತಮ ಫಲವನ್ನು ಪಡ್ಕೊಳ್ತೀರಿ. ಹಾಗೆ ಈ ದಿನ ನಿಮ್ಮ ಹಾಸ್ಯ, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ನಡತೆ ಇದರಿಂದ ಜನರನ್ನು ಆಕರ್ಷಣೆ ಮಾಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದರಿಂದ ನಿಮಗೆ ಧನಾತ್ಮಕವಾದಂತಹ ಫಲಗಳು ಲಭ್ಯವಾಗುವಂಥದ್ದಿದೆ. ಹಾಗೆ ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊಂದಾಣಿಕೆ ಮಾಡಿಕೊಂಡ್ರೆ ಹೊಸ ದಾರಿಯನ್ನು ಕಂಡುಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಮುಂದಿನ ದಾರಿ ಸುಗಮವಾಗುತ್ತೆ. ಒಳ್ಳೆಯ ಆಲೋಚನೆಯಿಂದ ಒಳ್ಳೆಯ ಕೆಲಸಗಳೇ ನಿಮಗೆ ಒದಗಿ ಬರುವಂಥದ್ದಿದೆ. ಹಾಗೆ ಈ ದಿನ ಕುಟುಂಬದಲ್ಲಿ ನಿಮಗಾಗಿ ಇರುವಂಥ ಕೆಲವು ಜವಾಬ್ದಾರಿಯುತವಾದಂತಹ ಕೆಲಸಗಳು, ಅದನ್ನು ಆದಷ್ಟು ಬೇಗ ಮುಗಿಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಕೆಲಸ ಕಾರ್ಯಗಳಿಂದ ಮುತುವರ್ಜಿಯಿಂದ ಆರಂಭ ಮಾಡಬೇಕು ಅನ್ನೋವಂಥ ಮನಸ್ಥಿತಿ ಇದ್ದರೂ ಕೂಡ ಆ ಸನ್ನಿವೇಶ ನಿಮಗೆ ವ್ಯತಿರಿಕ್ತವಾಗಿರುತ್ತೆ. ಅಂದರೆ ಕೆಲಸಗಳು ಆರಂಭ ಆಗತ್ತೆ, ಆರಂಭಿಕ ಅಡೆತಡೆಗಳಿರುತ್ತೆ, ಇಲ್ಲ ಕಷ್ಟಪಟ್ಟು ಅದನ್ನು ಮುಂದುವರಿಸಿದ್ರೆ ಅದರಿಂದ ಬರುವಂತಹ ಫಲಗಳು ನಿಮಗೆ ಸಮಾಧಾನವನ್ನು ತರಲ್ಲ. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಅಸಮಾಧಾನ ಇರುತ್ತೆ, ಅತೃಪ್ತಿ ಇರುತ್ತೆ. ಹಾಗೆ ಈ ದಿನ ಮನಸ್ಸಿಗೂ ಕೂಡ ಏನೋ ಒಂದು ತಳಮಳ ಇರುವಂಥದ್ದು, ಏನೋ ಆಲೋಚನೆಗಳು ಬರ್ತಾ ಇದೆ, ಯಾವುದೂ ಕೂಡ ಸ್ಪಷ್ಟವಾಗಿಲ್ಲ. ಹಾಗೆ ಈ ದಿನ ಮನಸ್ಸಿಗೆ ಒಂದು ರೀತಿಯಲ್ಲಿ ಹಿಂಜರಿಕೆ ಇರುವಂಥದ್ದು. ಕೆಲವೊಂದು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಅಷ್ಟೊಂದು ಧೈರ್ಯ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ಅಳುಕಿನಿಂದಲೇ ಅಥವಾ ಅರ್ಧಂಬರ್ಧ ಮನಸ್ಸಿನಿಂದಲೇ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇನ್ನು ಈ ವಿಚಾರದಲ್ಲಿ ನಿಮ್ಮ ಚೈತನ್ಯ, ನಿಮ್ಮ ಶಕ್ತಿ, ಸಾಮರ್ಥ್ಯ ಸ್ವಲ್ಪ ಕುಂದುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮ್ಮಲ್ಲಿರುವಂಥ ಆಲೋಚನೆಗಳೇ ನಿಮ್ಮನ್ನು ಈ ದಿನ ದಿಕ್ಕು ತಪ್ಪಿಸುವಂಥದ್ದು. ಇನ್ನು ಕೆಲವೊಂದು ವಿಶೇಷ ಪ್ರಕರಣಗಳಲ್ಲಿ ನೀವು ಮನೆಯಲ್ಲಿರುವಂಥ ಹಿರಿಯರ ಮಾತುಗಳನ್ನು ಕೇಳಲ್ಲ, ಅದನ್ನು ಕೂಡ ಧಿಕ್ಕರಿಸುವಂಥದ್ದು. ಹಾಗೆ ಸ್ವಂತ ವಿಚಾರಗಳಲ್ಲಿ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಈ ದಿನ ಜಾಸ್ತಿ ಇರುತ್ತೆ. ಹಾಗಾಗಿನೇ ಮುಂದೆ ಇಂತಹ ಕೆಲಸಗಳಿಂದ, ಇಂತಹ ನಿರ್ಧಾರಗಳಿಂದ ನಿಮಗೆ ಅನುಕೂಲಕರವಾದಂತಹ ಲಾಭಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕು. ಹಿರಿಯರ ಮಾತು, ಅನುಭವದ ಮಾತು, ಅದನ್ನು ಕೇಳಿಸ್ಕೊಳ್ಬೇಕು, ಸಾಧ್ಯ ಆದಷ್ಟು ಅನುಸರಣೆ ಮಾಡಬೇಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ, ಹಣಕಾಸಿನ ಲೇವಾದೇವಿ ವ್ಯವಹಾರದಲ್ಲಿ ಈ ದಿನ ಸ್ವಲ್ಪ ಜಾಗೃತರಾಗಿರಿ. ಎಲ್ಲ ಕಡೆಯಿಂದ ನಿಮಗೆ ಮೋಸದ ಜೊತೆಗೆ ಮಿಶ್ರ ಫಲಗಳು ಬರುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗೃತೆ. ಹಾಗೆ ಹೊಂದಿಕೊಂಡು ಹೋಗುವಂಥ ಒಂದು ಸ್ವಭಾವವನ್ನು ಈ ದಿನ ಸ್ವಲ್ಪ ಅಳವಡಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಕಸಿವಿಸಿ ಇರುವಂಥ ದಿನ, ಮನಸ್ಸಿಗೆ ಏನೋ ಒಂದು ಒತ್ತಡ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಇರುತ್ತೆ. ಜೊತೆಗೆ ಒಂದು ಕೆಲಸವನ್ನು ಆರಂಭ ಮಾಡಿದ್ರೆ ಅದು ನಿರ್ದಿಷ್ಟವಾದ ಫಲಿತಾಂಶವನ್ನು ಕೊಡಲ್ಲ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬಂದರೆ ಆ ಕೆಲಸವನ್ನೇ ಬಿಟ್ಟು ಬಿಡುವಂಥ ಸಾಧ್ಯತೆಗಳಿರುತ್ತೆ. ತೆಗೆದುಕೊಂಡಂತಹ ತೀರ್ಮಾನದಲ್ಲಿ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ. ಹಾಗೆ ತೀರ್ಮಾನವನ್ನು ಮಾಡಿಕೊಳ್ಳಿಕ್ಕೂ ಕೂಡ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನೀವು ಒಳ್ಳೆಯ ಉದ್ದೇಶವನ್ನಿಟ್ಟುಕೊಂಡೇ ಕೆಲವು ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಜನ ಅದನ್ನು ಅಪಾರ್ಥ ಮಾಡ್ಕೊಳ್ತಾರೆ. ಇದರಿಂದ ನಿಮಗೆ ಬಹಳ ಸುಲಭವಾಗಿ ಅಪವಾದಗಳು ಬಂದುಬಿಡುತ್ತೆ. ಇದು ಗೊತ್ತಾದಾಗ ಮನಸ್ಸಿಗೆ ತೀವ್ರ ಆಘಾತ ಉಂಟಾಗುವಂಥದ್ದು. ನೀವು ಯಾರನ್ನ ನಂಬಿದ್ದೀರೋ, ಯಾರನ್ನ ಶ್ರೇಷ್ಠ ಅಂತ ಹೇಳಿ ಭಾವಿಸಿದ್ದರೋ ಅಂಥವರಿಂದಲೂ ಕೂಡ ಈ ದಿನ ನಿಮ್ಮ ಮನಸ್ಸಿಗೆ ಬೇಸರ ಆಗುತ್ತೆ. ಅವರ ಮಾತು, ಅವರ ನಡತೆ ನಿಮಗೆ ಇಷ್ಟ ಆಗಲ್ಲ. ಅಂಥ ಒಂದು ಸನ್ನಿವೇಶ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಒಳ್ಳೆಯ ಉದ್ದೇಶಕ್ಕೆ ನಿಮಗೆ ಒಳ್ಳೆಯ ಸಮಯ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ನೀವು ನಿಮ್ಮ ಆತ್ಮ ನಿರ್ಧಾರದಿಂದ, ವಿಲ್ ಪವರಿಂದ ಮಾತ್ರ ಕೆಲಸಗಳನ್ನು ಮುಂದುವರಿಸುವಂಥ ಸಂದರ್ಭ ಬರುವಂಥದ್ದು. ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಹಿರಿಯರು ಹೇಳಿರುವಂಥ ಮಾತು ಈ ಒಂದು ಕಾರಣಕ್ಕಾಗಿಯೇ. ಹಾಗಾಗಿ ಧೈರ್ಯದಿಂದ ಮುಂದುವರಿರಿ. ಆದರೆ ಈ ಲೇವಾದೇವಿ ವ್ಯವಹಾರವನ್ನು ಮಾತ್ರ ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗುತ್ತೆ. ಏಕೆಂದರೆ ವಾಹನದಿಂದ ಕೂಡ ನಿಮಗೆ ಅಷ್ಟೊಂದು ಅನುಕೂಲ ಕಡಿಮೆ ಇರುವಂಥದ್ದು. ಇನ್ನು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಸ್ವಲ್ಪ ಮುತುವರ್ಜಿಯಿಂದ ಕೆಲಸ ಮಾಡುವಂಥ ಮನಸ್ಸಿರುವಂಥ ದಿನ. ಅಂದರೆ ನೆರೆಹೊರೆಯವರು, ಅಕ್ಕಪಕ್ಕದವರಿಗಾಗಿ ಈ ದಿನ ಕೆಲಸಗಳನ್ನು ಮಾಡುವಂಥದ್ದು, ಅವರು ನೋಡ್ತಾರಲ್ಲ ಅಂತ ಹೇಳಿ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು. ಒಟ್ಟಾರೆ ಯಾವುದೋ ಒಂದು ಪ್ರಭಾವ ನಿಮ್ಮ ಕೆಲಸವನ್ನು
ಬಹಳ ಉನ್ನತ ಮಟ್ಟದಲ್ಲಿ ಮಾಡುವಂತೆ ಪ್ರೇರೇಪಣೆ ನೀಡುತ್ತೆ. ಇನ್ನು ಈ ದಿನದಲ್ಲಿ ಕೆಲಸದ ಮೇಲೆ ನಿಮಗೆ ಸಂಪೂರ್ಣವಾದಂಥ ಒಂದು ನಿಗಾ ಇದೆ, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಇದೆ. ಇನ್ನು ಮುಖ್ಯವಾದಂಥ ಒಂದು ಕೆಲಸವನ್ನು ಈ ದಿನ ಕೈಗೊಳ್ಳುವಂಥದ್ದು ಕೂಡ ಇರುತ್ತೆ. ಹಾಗೆ ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಅದ್ಭುತವಾದಂಥ ಜಯವನ್ನು ಪಡ್ಕೊಳ್ಳುವಂಥದ್ದು, ಅಲ್ಲಿ ಒಂದು ಹೆಸರನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವಂಥವನೇ ಜಾಣ ಅಥವಾ ಜಾಣೆ. ಈ ಒಂದು ವಿಚಾರದಲ್ಲಿ ನಿಮ್ಮ ಮನಸ್ಸು ಬಹಳ ತಾರ್ಕಿಕವಾದಂಥ ಚಿಂತನೆಯಲ್ಲಿ ಇರಬೇಕು. ಲ್ಯಾಟ್ರಲ್ ಥಿಂಕಿಂಗ್ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ನಡೆಯಲ್ಲಿ ನುಡಿಯಲ್ಲಿ ಸ್ವಲ್ಪ ಸೌಮ್ಯತೆಯನ್ನು ಇಟ್ಕೊಂಡ್ರೆ ನಿಮ್ಮ ಸ್ಥಾನಮಾನಗಳು ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಈ ದಿನ ತುಂಬ ಸುಧಾರಣೆ ಇದೆ. ಕೆಲಸ ಕಾರ್ಯಗಳನ್ನು ಮಾಡುವಂಥ ಒಂದು ಚೈತನ್ಯ ನಿಮ್ಮಲ್ಲಿರುತ್ತೆ. ಆದರೆ ಮನೆಯಲ್ಲಿರುವಂಥ ಹಿರಿಯರ ಆರೋಗ್ಯದ ಕಡೆ ಈ ದಿನ ಸ್ವಲ್ಪ ಗಮನ ಕೊಡಬೇಕು. ಆರೋಗ್ಯದ ವಿಚಾರದಲ್ಲೇ ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ವಿಳಂಬಿತ ಪಾವತಿಗಳು ಅಂದರೆ ಸಾಲವನ್ನು ಮಾಡುವಂಥ ವಿಚಾರ, ಸಾಲ ತೀರಿಸುವಂಥ ವಿಚಾರ, ಇದರಲ್ಲಿ ಸ್ವಲ್ಪ ಆಸಕ್ತಿಯನ್ನು ತಳಿಬೇಕಾಗತ್ತೆ. ಹಾಗೆ ಈ ದಿನ ನೀವು ಕೊಟ್ಟಂತಹ ಮಾತುಗಳು ಯಾವುದಾದ್ರೂ ಇದ್ದರೆ, ಭರವಸೆಗಳಿದ್ದರೆ ಅದನ್ನು ಮೊದಲು ಪೂರೈಸುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಒಂದು ಹಿಡಿತ ಇರುತ್ತೆ. ಎಲ್ಲವೂ ಕೂಡ ನಿಮ್ಮ ನಿಯಂತ್ರಣದಲ್ಲಿರುತ್ತೆ ಅನ್ನುವಂಥ ಭಾವನೆ ಮನಸ್ಸಿಗೆ ಬರುವಂಥದ್ದು. ಹಾಗಾಗಿ ಮನಸ್ಸು ಬಹಳ ಪ್ರಧಾನವಾದ ಪಾತ್ರವನ್ನು ಈ ದಿನ ವಹಿಸುತ್ತೆ. ಎಷ್ಟೇ ಸಂಪನ್ಮೂಲಗಳಿರಲಿ, ಎಷ್ಟೇ ಸೌಕರ್ಯ ಇರಲಿ, ಎಷ್ಟೇ ಜನರ ಬೆಂಬಲ ಇರಲಿ, ಮನಸ್ಸಿಲ್ಲ ಅಂತ ಹೇಳಿದ್ರೆ ಕೆಲಸಗಳು ಆಗಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಧನಾತ್ಮಕ ಸ್ಥಿತಿಯಲ್ಲಿ ಇರುತ್ತೆ, ತುಂಬ ಪಾಸಿಟಿವ್ ಆಗಿರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ತುಂಬ ನಿರೀಕ್ಷೆಯನ್ನು ಇಟ್ಕೊಳ್ತೀರಿ. ಆ ನಿರೀಕ್ಷೆಗಳು ಆಗದೇ ಇದ್ದಾಗಲೇ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು, ಹಾಗೆ ಬೇಸರ ಉಂಟಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸು ಪ್ರಧಾನವಾಗಿರೋದ್ರಿಂದ ಯಾವುದೇ ಒಂದು ವಿಚಾರದಲ್ಲೂ ಹೆಚ್ಚಿನ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ, ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಮುಂದುವರಿಯಿರಿ. ಇನ್ನು ಈ ದಿನದಲ್ಲಿ ಕೆಲವೊಂದು ಕೊಡು ಕೊಳ್ಳು ಈ ಒಂದು ವಿಚಾರ ಅಂದರೆ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಅದನ್ನು ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗತ್ತೆ. ಹಾಗೆ ಬಿತ್ತಿದಂತೆ ಬೆಳೆ ಆಗುವಂಥದ್ದು, ನೀವು ಕೆಲವರಿಗೆ ಉಪಕಾರ ಮಾಡಿದರೆ ಮಾತ್ರ ಅವರಿಂದ ಅದೇ ಉಪಕಾರವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಹೊಸಬರಿಂದ, ಅಪರಿಚಿತರಿಂದ, ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಯಾವುದೇ ಒಂದು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಅಂಥವರ ಜೊತೆ ಈ ದಿನ ನಡೆಸಬೇಡಿ. ಇನ್ನು ಈ ದಿನ ನಿಮ್ಮದೇ ಆದಂಥ ಒಂದು ತರ್ಕ ಇದೆ, ನಿಮ್ಮದೇ ಆದಂಥ ಒಂದು ವಿಚಾರಧಾರೆಗಳಿರುತ್ತೆ. ಅದನ್ನು ಬೇರೆಯವರು ಒಪ್ಪುವಂಥದ್ದು ಸ್ವಲ್ಪ ಕಷ್ಟ. ಹಾಗಾಗಿನೇ ನಿಮ್ಮ ಒಂದು ವಿಚಾರಗಳನ್ನು ಬೇರೆಯವರಿಗೆ ಹೇರುವಂಥದ್ದಾಗಲಿ ಅಥವಾ ಇದೇ ರೀತಿಯಲ್ಲೇ ಕೆಲಸಗಳಾಗಬೇಕು ಅನ್ನುವಂಥ ನಿರ್ಬಂಧವನ್ನು ನೀವು ಬೇರೆಯವರ ಮೇಲೆ ಹೇರುವಂಥ ವಿಚಾರ ಏನಿದೆ ಇದನ್ನು ಈ ದಿನ ಸಡಿಲಗೊಳಿಸಬೇಕಾಗತ್ತೆ. ಅಂಥ ಒಂದು ಪ್ರಯತ್ನ ಬೇಡ. ಏಕೆಂದರೆ ನಿಮಗೆ ತೀವ್ರ ಹಿನ್ನಡೆಯನ್ನು ತರುವಂಥ ವಿಚಾರಗಳಿದು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ, ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಫಲ ಅನ್ನುವಂಥದ್ದು ಸಿಕ್ಕಲ್ಲ, ಮಿಶ್ರ ಫಲಗಳಿರುತ್ತೆ. ಹಾಗಾಗಿ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗಲೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತ ಉಂಟಾಗುವಂಥದ್ದು. ಎಲ್ಲರಿಗೂ ಕೂಡ ಉತ್ತಮವಾದ ಫಲಗಳು ಸಿಗ್ತಾ ಇದೆ, ಆದರೆ ನನಗೆ ಮಾತ್ರ ಯಾಕೆ ಹೀಗೆ ಅನ್ನುವಂಥ ಒಂದು ಚಿಂತೆ ಮನಸ್ಸಿಗೆ ಮೂಡುವಂಥದ್ದು. ಹಾಗಾಗಿ ಬೇರೆಯವರನ್ನು ಈ ದಿನ ಹೋಲಿಸಿಕೊಂಡು ನಿಮ್ಮ ಜೀವನವನ್ನು ನಡೆಸ್ತೀರಿ, ಅವರನ್ನು ಕಂಪೇರ್ ಮಾಡ್ಕೊಳ್ತೀರಿ. ಇದು ಒಂದು ರೀತಿಯಲ್ಲಿ ಒಳ್ಳೆಯದಾದರೂ ಕೂಡ ನಿಮಗೆ ಈ ಒಂದು ಸನ್ನಿವೇಶಕ್ಕೆ ಅದು ಅಷ್ಟೊಂದು ಸೂಕ್ತವಾದಂಥ ಒಂದು ಕಂಪ್ಯಾರಿಸನ್ ಅಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಕೆಲಸಗಳನ್ನು ಮುಂದುವರಿಸುವಂಥದ್ದು ಉತ್ತಮ.
ಹಾಗೆ ಈ ದಿನ ಹೊಸ ಮಿತ್ರರ ಸೇರ್ಪಡೆ ಆಗುವಂಥದ್ದಿದೆ, ಹೊಸಬರ ಪರಿಚಯ ಆಗುವಂಥದ್ದು ಈ ದಿನದಲ್ಲಿ. ಹಾಗಾಗಿನೇ ಸಮಾನ ಮನಸ್ಕರು ಸಿಕ್ಕಾಗ ಮನಸ್ಸಿಗೆ ಒಂದು ಸಮಾಧಾನ, ಏಕೆಂದರೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆ ನಿರ್ಮಾಣ ಆಯ್ತಲ್ಲ ಅನ್ನುವಂಥದ್ದು. ಹಾಗಾಗಿನೇ ಈ ದಿನ ಹೊಸ ಒಂದು ಉದ್ಯಮಕ್ಕಾಗಲಿ ಹೊಸ ಒಂದು ವೇದಿಕೆಗಾಗಲಿ ನಾಂದಿಯಾಗುವಂಥ ಒಂದು ವಿಶೇಷ ದಿನ ಇದು. ಹಾಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಸ್ವಲ್ಪ ಕಿರಿಕಿರಿ ಇರುತ್ತೆ. ನಿಮ್ಮ ಸಹೋದ್ಯೋಗಿಗಳಿಂದ ಈ ದಿನ ನಿಮಗೆ ಮಾನಸಿಕ ಒತ್ತಡ ಉಂಟಾಗುವಂಥದ್ದು, ಎಲ್ಲ ಒಂದು ಕಡೆ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸ್ಬಿಡ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಮಾತಿನ ಮೋಡಿಗೆ ಕೆಲವರು ಬೀಳ್ತಾರೆ, ಆದರೆ ಕೆಲವರ ಬಲೆಗೆ ನೀವೇ ಬೀಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ನಾವೇ ಅತಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ತಲೆಯಿಂದ ತೆಗಿಬೇಕಾಗತ್ತೆ. ಮರದಿಂದ ಮರಕ್ಕೆ ವ್ಯತ್ಯಾಸಗಳಿದೆ, ಹಾಗೆ ಮರಕ್ಕಿಂತ ಇನ್ನೊಂದು ಮರ ದೊಡ್ಡದಾಗೂ ಇರುತ್ತೆ. ಹಾಗಾಗಿ ಈ ವಿಚಾರಗಳನ್ನು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಯೋಚನೆ ಮಾಡಿಕೊಂಡು ಮುಂದುವರಿರಿ, ಒಳ್ಳೆಯದಾಗತ್ತೆ. ಈ ದಿನ ಈ ಆಸ್ತಿಗೆ ಸಂಬಂಧಪಟ್ಟಂತೆ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಡಿ. ಹಾಗೆ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನ ಮಾನಸಿಕ ಭಯ ಹೆಚ್ಚಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಎಲ್ಲಿ ಅದು ತಪ್ಪಾಗುತ್ತೆ, ಎಲ್ಲಿ ಅದು ನಷ್ಟಕ್ಕೆ ಕಾರಣವಾಗುತ್ತೆ ಅನ್ನುವಂಥ ಹೆದರಿಕೆಯಿಂದಲೇ ಕೆಲಸಗಳು ಆರಂಭ ಆಗುತ್ತೆ. ಇನ್ನು ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ಮೇಲೆ ಅತಿಯಾಗಿ ವಿಶ್ವಾಸವನ್ನು ಇಟ್ಕೊಳ್ಬೇಡಿ, ಏಕೆಂದರೆ ಅಲ್ಲಿಂದ ನಿಮ್ಮ ಒಂದು ನಿರೀಕ್ಷೆಯಂತೆ ಕೆಲಸಗಳು ಆಗಲ್ಲ. ಹಾಗೆ ಈ ದಿನ ನಿಮ್ಮ ಹವ್ಯಾಸಗಳನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಅಂಥ ಹವ್ಯಾಸಗಳಿಂದಲೇ ಈ ದಿನ ನಿಮಗೆ ಕೆಟ್ಟ ಹೆಸರು ಬರುವಂಥ ಸಾಧ್ಯತೆಗಳಿದೆ. ಏಕೆಂದರೆ ನಿಮ್ಮ ಸ್ನೇಹಿತರೋ ಬಂಧುಗಳೋ ಈ ದಿನ ನಿಮ್ಮನ್ನು ಆಕರ್ಷಿಸುವಂಥದ್ದು. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದರೂ ಕೂಡ ಒಂದು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅಂಥ ಒಂದು ದಾಕ್ಷಿಣ್ಯದ ಪರಿಸ್ಥಿತಿ ನಿಮಗೆ ಉಂಟಾಗುವಂಥದ್ದು ಈ ದಿನ. ಇದರಿಂದ ಮಾನಸಿಕ ನೆಮ್ಮದಿ ಇರಲ್ಲ. ಇನ್ನು ನಾಳೆ ಈ ವಿಚಾರವಾಗಿ ನೀವು ಯೋಚನೆ ಮಾಡಿದ್ರೆ ತುಂಬ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ನೀವು ಸಕಾರಾತ್ಮಕ ಚಿಂತನೆಯೊಂದಿಗೆ ಈ ದಿನವಂತ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಸ್ವಲ್ಪ ಪಾಸಿಟಿವ್ ಆಗೇ ಇರಿ, ಏಕೆಂದರೆ ಈ ದಿನ ಸ್ವಲ್ಪ ಈ ನೆಗೆಟಿವ್ ಇಂಪ್ಯಾಕ್ಟ್ ಉಂಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ. ಇನ್ನು ಈ ದಿನ ನಿಮ್ಮ ಉಜ್ವಲವಾದ ಭವಿಷ್ಯವನ್ನು ಕಾಣುವಂಥದ್ದು, ಅಂದರೆ ಇದನ್ನು ಕನಸು ಕಾಣುವಂಥದ್ದು ಅನ್ನುವಂಥ ವಿಚಾರ. ಹಾಗಾಗಿ ಮುಂದಿನ ಜೀವನ ಹೇಗಿರಬೇಕು, ಯಾವ ರೀತಿಯಲ್ಲಿ ಅದನ್ನು ನಾವು ಬದಲಾವಣೆಗೆ ಒಳಪಡಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ಫಲ ಸಿಕ್ಕತ್ತೆ. ಆದರೆ ಅಂಥ ಪ್ರಯತ್ನ 1-2 ದಿನದಲ್ಲಿ ಆದರೆ ಸಾಲದು, ಅದು ನಿರಂತರವಾಗಿರಬೇಕು. ನಿಮ್ಮ ಗುರಿ ನಿಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರಬೇಕು. ಅದಕ್ಕೆ ಒಂದು ಟೈಮ್ ಲೈನ್ ಬೇಕು. ಅಂದರೆ ಯಾವ ವರ್ಷಕ್ಕೆ ಅಥವಾ ಯಾವ ಅವಧಿಗೆ ಆ ಒಂದು ಗುರಿಯನ್ನು ತಲುಪ್ತೇನೆ ಅನ್ನುವಂಥದ್ದನ್ನು ನೀವು ರೂಢಿಸ್ಕೊಳ್ಳಿ. ಅದನ್ನು ಒಂದು ಮೈಂಡ್ ಮ್ಯಾಪಿಂಗ್ ಮಾಡ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಹಾಗಾಗಿ ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮನಸ್ಸಿನಲ್ಲಿ ಎಷ್ಟೇ ತೊಳಲಾಟ ಇರಲಿ, ಎಷ್ಟೇ ಹೊಯ್ದಾಟ ಇರಲಿ, ಅದನ್ನು ನಿಮ್ಮ ಕಾರ್ಯಸಿದ್ಧಿಗೆ ನೀವು ಪರಿವರ್ತನೆ ಮಾಡ್ಕೊಳ್ತೀರಿ. ಹಾಗಾಗಿನೇ ಮನಸ್ಸಿದ್ದರೆ ಮಾರ್ಗ ಅನ್ನುವಂಥದ್ದು ಈ ದಿನ ನಿಮಗೆ ಸಿದ್ಧಿಸತ್ತೆ. ಇನ್ನು ಕಾರ್ಯಸಿದ್ಧಿಗೆ ತುಂಬ ಅವಕಾಶಗಳಿದೆ, ಬಾಹ್ಯ ಬೆಂಬಲ ಇದೆ, ಸಂಪನ್ಮೂಲಗಳ ಕೊರತೆ ಅನ್ನುವಂಥದ್ದು ಇರಲ್ಲ. ಆದರೆ ಒಂದೇ ಒಂದು ವಿಚಾರ ಅಂದರೆ ಸೂಕ್ತ ಸಮಯದಲ್ಲಿ ಕೆಲಸಗಳು ಆರಂಭ ಆಗಬೇಕಷ್ಟೇ. ಇನ್ನು ಈ ದಿನ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮಗೆ ಕೈಗೂಡುವಂಥದ್ದು, ಕಾರ್ಯಸಿದ್ಧಿ ಉಂಟಾಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಮಾತಾಗಲಿ ನಡತೆಯಾಗಲಿ ಇತರರನ್ನು ಆಕರ್ಷಣೆ ಮಾಡುವಂಥದ್ದು. ಹಾಗಾಗಿನೇ ಈ ದಿನ ನಿಮ್ಮ ಮಾತಿನಲ್ಲಿ ತುಂಬ ಜಾಗೃತರಾಗಿರಬೇಕು. ಯಾಕೆಂದರೆ 4 ಜನ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗೆ
ನಿಮ್ಮಲ್ಲಿ ಏನು ತಪ್ಪಾಗತ್ತೆ ಅನ್ನುವಂಥದ್ದನ್ನು ಸಂಶೋಧನೆ ಮಾಡುವಂಥ ಸಂಶೋಧಕರು ಕೂಡ ನಿಮ್ಮ ಜೊತೆಯಲ್ಲಿರ್ತಾರೆ. ಅಂತಹ ಹಿತಶತ್ರುಗಳ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ನಿತ್ಯ ಜೀವನಕ್ಕೆ ಬೇಕಾದಂತಹ ಕೆಲವೊಂದು ಕೌಶಲ್ಯಗಳನ್ನು ಕಲಿಯುವಂಥದ್ದಿದೆ. ಹೊಸ ಜ್ಞಾನ ಸಂಪಾದನೆ ಆಗುತ್ತೆ. ಹೊಸದಾಗಿ ಒಂದು ಸ್ಕಿಲ್ಲನ್ನು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಇದೆಲ್ಲವೂ ಕೂಡ ಈ ದಿನ ನಿಮಗೆ ತುಂಬ ಧನಾತ್ಮಕವಾದಂಥ ಬದಲಾವಣೆಗೆ ಕಾರಣ ಆಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಅನಗತ್ಯ ಖರ್ಚಿಗೆ ಕಡಿವಾಣವನ್ನು ಹಾಕಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳಿಂದಲಾಗಲಿ ಅಥವಾ ನಿಮಗಿಂತ ಕಿರಿಯರಿಂದಲಾಗಲಿ ನಿಮಗೆ ಒಂದು ಒಳ್ಳೆಯ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಕೆಲಸಗಳನ್ನು ಮುಂದುವರಿಸಲಿಕ್ಕೆ, ಕೆಲಸಗಳನ್ನು ಮುಕ್ತಾಯ ಮಾಡಲಿಕ್ಕೆ ಈ ದಿನ ನಿಮಗೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು. ಇದನ್ನು ಪೂರ್ಣವಾಗಿ ಪಡ್ಕೊಳ್ಳಿ. ಜೊತೆಗೆ ಆ ಯಶಸ್ಸು ಮನ್ನಣೆಯನ್ನು ನೀವು ಅನುಭವಿಸುವಂಥದ್ದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಅರ್ಧನಾರೀಶ್ವರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನ ಕುಟುಂಬದಿಂದ ನಿಮಗೆ ಸ್ವಲ್ಪ ಒತ್ತಡ ಇರುತ್ತೆ. ಎಲ್ಲೋ ಒಂದು ಕಡೆ ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಯಾರೋ ಆ ನೆಮ್ಮದಿಗೆ ಭಂಗ ತರುವಂಥದ್ದಿದೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಸ್ವಲ್ಪ ಕೆಲಸ ಕಾರ್ಯಗಳ ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಆದರೆ ಈ ದಿನ ಕೆಲಸಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ. ಒಲ್ಲದ ಮನಸ್ಸಿನಿಂದಲೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗಿರುವಂಥದ್ದು. ಹಾಗೆ ಈ ದಿನ ನಿಮ್ಮನ್ನು ನೀವು ವಿಮರ್ಶೆ ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗಾಗಿ ನೀವು ಮಾಡಿರುವಂಥ ತಪ್ಪು ಒಪ್ಪುಗಳ ಬಗ್ಗೆ ಈ ದಿನ ಸ್ವಲ್ಪ ಆತ್ಮಾವಲೋಕನ ಮಾಡಿಕೊಳ್ಳಿ, ಸಿಂಹಾವಲೋಕನ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ಇದರಿಂದ ಈ ದಿನ ನಿಮ್ಮ ಮುಂದಿನ ಬದುಕಿಗೆ ಬೇಕಾದಂತಹ ಒಂದು ಮಾರ್ಗಸೂಚಿಯನ್ನು ಅಳವಡಿಸ್ಕೊಳ್ತೀರಿ. ಕೆಲವೊಂದು ವಿಶೇಷವಾದಂತಹ ಯೋಜನೆಗಳನ್ನು ಹಾಕ್ಕೊಳ್ಳುವಂಥದ್ದು ಇದೆ. ಕೆಲವರಿಗೆ ಲಾಭ ಆಗಿರ್ಬೋದು, ಕೆಲವರಿಗೆ ನಷ್ಟ ಆಗಿರ್ಬೋದು. ಆ ಒಂದು ಸ್ಥಿತಿಗೆ ಕಾರಣವಾಗಿರುವಂಥ ಅಂಶಗಳ ಬಗ್ಗೆ ಕೂಡ ಆಲೋಚನೆ ಮಾಡುವಂಥದ್ದಿದೆ. ಒಟ್ಟಾರೆ ಈ ದಿನ ಒಂದು ಸಂಶೋಧನಾ ಒಂದು ಪ್ರವೃತ್ತಿ ಇರುವಂಥದ್ದು. ಎಲ್ಲ ಒಂದು ಕಡೆ ರಿಸರ್ಚ್ ಮೈಂಡ್ ಅದು. ಹಾಗಾಗಿನೇ ಕಾರ್ಯಕಾರಣ ಸಂಬಂಧಗಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡ್ತೀರಿ. ಆದರೆ ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ ಎಲ್ಲ ಒಂದು ಕಡೆ ಅಪವ್ಯಯ ಆಗ್ತಾ ಇದೆ. ಅದನ್ನು ಸೂಕ್ತವಾಗಿ ಬಳಸ್ಕೊಳ್ತಾ ಇಲ್ಲ. ಆದ್ದರಿಂದಲೇ ನಿಮ್ಮಲ್ಲಿರುವಂಥ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಹಿರಿಯರು, ಅವರ ಬೇಡಿಕೆಗಳು, ಇದರ ಬಗ್ಗೆ ಇದನ್ನು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಕೆಲವು ವಿಚಾರಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಏಕೆಂದರೆ ಅದರಿಂದ ಕೂಡ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ಇನ್ನು ಯಾವ ವ್ಯಕ್ತಿಯನ್ನು ಕೂಡ ಅಂಡರ್ ಎಸ್ಟಿಮೇಟ್ ಕೂಡ ಮಾಡಬೇಡಿ ಈ ದಿನ. ಹಾಗಾಗಿ ಈ ದಿನ ವ್ಯಕ್ತಿ ಗೌರವವನ್ನು ಕಾಪಾಡುವಂಥದ್ದು, ಅದರಿಂದ ಪ್ರತಿಯಾಗಿ ನೀವು ಕೂಡ ಗೌರವವನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ನಿಮ್ಮ ಸಂಕಲ್ಪಿತ ರೀತಿಯಲ್ಲಿ ಮುಂದುವರಿಯುವಂತಹ ದಿನ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಆಲೋಚನೆಗಳಿರುತ್ತೋ ಅದಕ್ಕೆ ಪೂರಕವಾದಂಥ ಒಂದು ಫಲಿತಾಂಶಗಳಿರುತ್ತೆ. ಬಿತ್ತಿದ್ದೇ ಬೆಳೆ ಆ ವಿಚಾರದಲ್ಲಿ, ಅಂದರೆ ನಾವು ಯಾವ ಬೆಳೆಯನ್ನು ಬೆಳಿಬೇಕು ಅಂತ ಹೇಳಿ ಧಾನ್ಯವನ್ನು ಹಾಕ್ತೇವೆಯೋ ಅದೇ ಬೆಳೆ ನಮ್ಮ ಕೈ ಸೇರುತ್ತೆ. ಹಾಗಾಗಿ ನೀವು ಏನನ್ನು ಕೊಡ್ತೀರೋ ಅದನ್ನೇ ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಹಾಗಾಗಿ ನೀವು ವಿಶೇಷ ಸಂದರ್ಭದಲ್ಲಿ ಇಂಥ ಸನ್ನಿವೇಶವನ್ನು ತಳುಕು ಹಾಕಬೇಕಾಗತ್ತೆ. ಅದರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ತುಂಬ ಹೊಗಳಿಕೆ ಬರುವಂಥದ್ದು. ಜನ ನಿಮ್ಮನ್ನು ಗುರುತಿಸ್ತಾರೆ. ನಿಮ್ಮ ಕುಟುಂಬ ನಿಮಗೆ ಬೆಂಬಲವಾಗಿ ನಿಲ್ಲತ್ತೆ. ಆದ್ದರಿಂದಲೇ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುತುವರ್ಜಿಯಿಂದ ಮಾಡುವಂಥ ಒಂದು ಮನಸ್ಸಾಗುತ್ತೆ. ಆದರೆ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ಮನಸ್ಸಿಗೆ ಆಘಾತ ಆಗುವಂಥದ್ದು. ಎಲ್ಲೋ ಒಂದು ಕಡೆ ಅಸಡ್ಡೆಯಿಂದ ಮಾಡಿರುವಂಥ ಕೆಲಸ ನಿಮಗೆ ಅಷ್ಟೊಂದು ಒಳ್ಳೆಯ ಫಲವನ್ನು ತರ್ತಾ ಇಲ್ಲ. ಹಾಗಾಗಿನೇ ಹಿಂದೆ ಮಾಡಿರುವಂಥ ಕೆಲಸಕ್ಕೆ ಈ ದಿನ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಅದಕ್ಕಾಗಿಯೇ
ಮುಂದಿನ ಭವಿಷ್ಯವನ್ನು ಆಧರಿಸಿಯೇ ನೀವು ತೀರ್ಮಾನವನ್ನು ಮಾಡಬೇಕು. ಇಲ್ಲಾಂದರೆ ಮುಂದೆ ಕೂಡ ಈ ದಿನದ ಕೆಲಸಕ್ಕಾಗಿ ಪಶ್ಚಾತ್ತಾಪ ಪಡುವಂಥದ್ದಾಗುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಕೋಪ ಮಾಡಿಕೊಳ್ಳುವಂಥದ್ದಾಗಲಿ, ಆತುರದ ನಿರ್ಧಾರವನ್ನು ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಚಂದ್ರನಿಂದ ನಿಮಗೆ ಒಳ್ಳೆಯ ಯೋಗ ಇದ್ದರೂ ಕೂಡ ಅದನ್ನು ಅನುಭವಿಸುವಂಥ ಅದೃಷ್ಟ ನಿಮಗಿಲ್ಲ. ಹಾಗಾಗಿನೇ ಈ ದಿನ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಹಠದ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಪ್ರಯಾಣದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಭಕ್ತಿಯಿಂದ ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರು ಕೂಡ ಈ ದಿನ ಮಿಶ್ರ ಫಲಗಳನ್ನು ಅನುಭವಿಸಲಿಕ್ಕೆ ಮಾನಸಿಕವಾಗಿ ಸಿದ್ಧರಾಗಬೇಕಾಗತ್ತೆ. ಏಕೆಂದರೆ ನಿಮ್ಮಿಂದಲೇ ಸಹಾಯವನ್ನು ಪಡ್ಕೊಂಡಂಥವರು ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಈ ದಿನ ಇದೆ. ಹಾಗಾಗಿನೇ ಈ ದಿನ ಪಿತೂರಿ ಮಾಡುವಂಥವ್ರು, ಹಾಗೆ ಕಾನ್ಸ್ಪಿರಸಿ ಮಾಡುವಂಥವರ ಸಂಖ್ಯೆ ಜಾಸ್ತಿ ಇರುತ್ತೆ. ಏಕೆಂದರೆ ನಿಮ್ಮ ಪ್ರಗತಿಯನ್ನು ನೋಡಿ ಅವರಿಗೆ ಸ್ವಲ್ಪ ಹೊಟ್ಟೆ ಉರಿ, ಅವರಿಗೆ ಅಸಮಾಧಾನ. ಹಾಗಾಗಿನೇ ಈ ದಿನದಲ್ಲಿ ಅಂತಹ ಒಂದು ಶತ್ರುಗಳ ಸಂಖ್ಯೆಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ನಿಮ್ಮ ಮಿತಿ ಇಲ್ಲದಂತಹ ಉತ್ಸಾಹ ನಿಮಗೆ ಮತ್ತೊಂದು ಅನುಕೂಲಕರವಾದಂಥ ಸನ್ನಿವೇಶವನ್ನು ತರ್ತಾ ಇದೆ. ಹೊಸ ಜವಾಬ್ದಾರಿಗಳು ಬರ್ತಾ ಇದೆ. ಹಾಗಾಗಿ ಒಂದು ಕೆಲಸವನ್ನು ಹಿಡಿದ್ರೆ ಅದನ್ನು ಕೊನೆಯವರೆಗೂ ಕೂಡ ಮಾಡುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ. ಇನ್ನು ಈ ದಿನ ಏಕಾಏಕಿ ದೊಡ್ಡ ಯೋಜನೆಗಳನ್ನು ಹಾಕ್ಕೊಳ್ಬೇಡಿ. ಏಕೆಂದರೆ ಅದಕ್ಕೆ ಬೇಕಾದಂತಹ ಹಣಕಾಸಿನ ನೆರವಾಗಲಿ ಅಥವಾ ಜನರ ಬೆಂಬಲ ಆಗಲಿ ನಿಮಗೆ ಸೂಕ್ತ ಸಮಯಕ್ಕೆ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಶಕ್ತಿ ಸಾಮರ್ಥ್ಯ ನಿಮ್ಮ ಇತಿಮಿತಿ ಒಳಗೇ ಈ ಚೌಕಟ್ಟಿನೊಳಗೆ ಕೆಲಸಗಳನ್ನು ಆರಂಭ ಮಾಡಿ. ಹಾಗೆ ಈ ದಿನ ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು ಬೇಕು. ಇಲ್ಲಾಂದರೆ ನಿಮ್ಮ ಸಂಬಂಧದಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ರಿಲೇಷನ್ಶಿಪ್ ಅನ್ನುವಂಥದ್ದನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯವಾದ ಕೆಲಸವಾಗುತ್ತೆ ಈ ದಿನದಲ್ಲಿ. ಇನ್ನು ಈ ದಿನ ನಿಮ್ಮ ಮಾತಿನ ಬಗ್ಗೆ ಗಮನ ಇರಬೇಕು. ಯಾರಿಗಾದರೂ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು, ಮನಸ್ಸಿಗೆ ಧಕ್ಕೆ ಆಗಬಾರ್ದು, ಹರ್ಟ್ ಆಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ಮಾತು ಮೃದುವಾಗಿ ಮೆದುವಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಕೆಲಸ ಮಾಡಿ. ಇದರಿಂದ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದರೆ ಕೆಲಸಗಳು ತಾನಾಗಿ ಮುಂದುವರಿಯುತ್ತೆ, ಅಡೆತಡೆಗಳು ಕಡಿಮೆ ಇರುತ್ತೆ. ಹಾಗಾಗಿನೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾಯಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.